ಚೈತನ್ಯ ರೂಪಾಯಕ್ಕಾಗಿ ಬೆಳಗತಕ್ಕಂತ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳುವುದರ ಜೊತೆಗೆ ಹೌದೌದು ಕುಡಿಕೆ ಕೊಡದ ಸಂಗಮ ಎಂದಂಗ ಹುಟ್ಟು ಉಚಿತ. ಕೇಳ್ರಿ ಎಲ್ಲಾರು ಒಂದು ಮಾತ, ಹುಟ್ಟು ಉಚಿತ ಸಾವು ಖಚಿತ. ಈ ಎರಡು ಸಾವು ಮತ್ತು ಹುಟ್ಟುಗಳ ಮಧ್ಯೆ ಪ್ರೀತಿ ಒಂದೇ ಶಾಶ್ವತ ಎಂಬಂತೆ ಅತ್ಯಂತ ಪ್ರೇಮದಿಂದ ನಮ್ಮ ಮೇಲೆ ಇರ್ತಕ್ಕಂತ ಪ್ರೀತಿಗೋಸ್ಕರವಾಗಿ ಬಹಳ ಪ್ರೇಮದಿಂದ ಬಂದ ಸೇವೆಯನ್ನು ಮಾಡಿರ್ತಕ್ಕಂತ ಹೌದೌದು ತಮ್ಮೆಲ್ಲರಿಗೂ ನಾನು ಬಹಳಷ್ಟು ಗೌರವದಿಂದ ಒಂದು ವಿನಯದಿಂದ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಏನ್ರಿಪ್ಪ ಇಲ್ಲಿ ಕೂಡುದು ಮತ್ತು ಅಗಲುದು ವಿಷಯ ನಡೆದಿತ್ತು. ಖರೆ ಕೂಡ್ರೆ ಏನಾಕತಿ ಅಂತಕ್ಕಂಥದ್ದು ನಿಮಗೊಂದು ಉದಾಹರಣೆ, ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಆಯ್ತು. ಜನ ಕಾಣ್ತು ಅಗಲಿದ್ರೆ ಏನಾಕತಿ ಅಂತಕ್ಕಂಥದ್ದನ್ನ ಸಾಬು ಮಾಸ್ತರ್ ಹೇಳ್ಯಾರ. ಅವರೊಂದು ನಾವೊಂದು ಅವರೊಂದು ಏನೋ ಮಾತಿಗೆ ಮೊದಲ ಅವಾಚ್ಯವಾಗಿ ತಪ್ಪು ಮಾತಾಡಿದ್ರೆ ಅವುಗಳನ್ನ ಕ್ಷಮಾ ಮಾಡಿ ತಮ್ಮ ಮಕ್ಕಳು ಅಂತ ತಿಳ್ಕೊಂಡ ಇನ್ನೇನ ಸೂರ್ಯಾಸ್ತ ಪೂರ್ವದೊಳಗೆ ನಮ್ಮ ಅಕ್ಕ ತಂಗಿಯರ ಭೇಟಿಗಾಗಿ ನಾವು ಎಲ್ಲರೂ ಇಲ್ಲಿ ಕೂಡಿದೀವಿ. ಮಹಾಮಂಗಲ ಮಾಡೋಕ್ಕಿಂತ ಪೂರ್ವದೊಳಗೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ಮಂಗಳಾರತಿ ಮಾಡಿ ತಿಳ್ಕೊಂಡು ಹಿರಿಯರೊಂದು ಅಪೇಕ್ಷೆ ಅದ. ಅದಕ್ಕ ಆಗಲೇ ನಮ್ಮ ಮಳಗಾಲ ಸಿದ್ದೇಶ್ವರ ಸಂಘದ ಸೇವೆಯಲ್ಲಿ ಹಿರಿಯರ ಅವರಿಗೆ ಕೊಟ್ಟಾರ ಅಂತಕ್ಕಂಥ ಮಾತ. ನಿಮ್ ಇಬ್ಬರಿಗೆ ರೊಕ್ಕದ ಗಂಟೆ ಕೊಟ್ಟಾರ ನಾ ಹೇಳ್ತು. ರೊಕ್ಕದ ಗಂಟ ಅದು ರೊಕ್ಕದ ಗಂಟೆ ಕೊಟ್ಟಿದ್ರ ಮನೆಯಾಗೆ ಯಾರು ನಮ್ಮ ಹೊರಗೆ ಕಳಿಸ್ತಿದ್ದೀವಿ ಇಲ್ಲಿ ತಿಳಿತಿಲ್ಲ. ಅದನ್ನ ಕಾಯ್ಕೋತ್ ಕುಂಡಿರ್ಬೇಕಾಗತಿ. ನಮ್ಮ ಸೇರಿಸಿದ ನನಗಿಂತ ಸಣ್ಣ ನಮ್ಮ ಕ್ಲಾಸ್ಮೇಟ್ ರೀ, ನಮ್ಮ ಸಂಘದ ಚೇರ್ಮನ್. ಆ ಗಂಟ ಕಾಯುವುದು ಅಥವಾ ಗಂಟಿನ ಚಿಟ್ಟಾಗಿ ಸುಗರ್ ಸೇರೈತೆ. ಅದನ್ನ ಚಿಟ್ಟ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲ ಸೇರ್ಬೇಕಪ್ಪ ಆದ್ರೆ ಹಂಗ ಇರಂಗಿಲ್ಲ. ಅದಕ್ಕ ಬಹಳ ಪ್ರೇಮದಿಂದ ಒಂದು ಮಾತ. ಏನೋ ಇವ್ ನಮ್ಮ ತೊರವಿ ಬೇರೆ ಅಲ್ಲ, ಕುಂಬಾರ ಬೇರೆ ಅಲ್ಲ, ನಮ್ಮ ಮನಿ ಮಕ್ಕಳು ಅಂತ ತಿಳ್ಕೊಂಡ ಜಗಜ್ಯೋತಿ ಭಕ್ತಿ ಬಂದಾರಿ ಬಸವಣ್ಣಂಗ ಇವನ್ ಆರವ ಎಂದು ಎನಿಸದಿರಯ್ಯ. ಇವ ನಮ್ಮವ, ಇವ ನಮ್ಮ ಮನೆಯ ಮಗ ಹಂಗಂದ್ರ ಇವ ನಮ್ಮ ಮಹಾಮನೆಯ ಮಗ ಎಂದೆನಿಸಯ್ಯ ಅಂತಂದ್ರು. ನಿನ್ನ ಪಾದವೇ ಸಾಕ್ಷಿ, ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅನ್ನಂಗ. ಏನೋ ತಪ್ಪು ತಡಿಗಳಾದ್ರೆ ಎರಡೂ ಮೇಲಿನವ್ರದ್ದು ನೀವು ಕ್ಷಮಾ ಮಾಡಿದ್ರೆ ತಿಳ್ಕೊಂಡು ಬೇಡಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ಮಹಾಮಂಗಲಕ್ಕೆ ಅವಕಾಶ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಶ್ರದ್ಧೆಯ ತಾಯಿ ತಂಗಿಯಲ್ಲಿ ಬೇಡಿಕೊಂಡು ನನ್ನೆಲ್ಲ ಮಾತಿಗೆ ಇರ್ತಾ ಇದ್ದೀನಿ.